ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಬಂದು ವೋಟ್ ಮಾಡಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಅನೇಕ ಗಣ್ಯಾತಿ ಗಣ್ಯರು, ರಾಜಕೀಯ ನಾಯಕರುಗಳು, ಮುಖಂಡರು ಇವರೆಲ್ಲರೂ ಕೂಡ ಬಂದು ವೋಟ್ ಮಾಡಿದ್ದನ್ನು ಗಮನಿಸಬಹುದಾಗಿದೆ. ದೇವೇಗೌಡರು ಪತ್ನಿ ಚೆನ್ನಮ್ಮ ಅವ್ರ ಜೊತೆ ಪಡುವಲಹಿಪ್ಪೆ, ಹಾಸನದ ಪಡುವಲಹಿಪ್ಪೆಯಲ್ಲಿ ಬಂದು ವೋಟ್ ಮಾಡಿದ್ದಾರೆ. ಎಲ್ಲೆಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ವೋಟ್ ಆಗಿದೆ, ಶೇಕಡಾವಾರು ಮತದಾನ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಪತ್ನಿ ಚೆನ್ನಮ್ಮನವರು ಬಂದು ವೋಟ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಸನದ ಪಡುವಲಹಿಪ್ಪೆಯಲ್ಲಿ ಇಬ್ರು ವೋಟ್ ಮಾಡಿದ್ರು. ದೇವೇಗೌಡರು ಕೂಡ ದೇವರ ಪೂಜೆ ಮುಗಿಸಿ ಬಂದು ವೋಟ್ ಮಾಡಿರೋದನ್ನ ಗಮನಿಸಬಹುದು. ಮತ್ತೊಂದು ಕಡೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಹಾಗೂ ಅನಿತಾ ಕುಮಾರಸ್ವಾಮಿ ಅವರ ಜೊತೆ ಬಂದು ವೋಟ್ ಮಾಡಿದ್ದಾರೆ. ಹಿರಿಯ ನಾಗರಿಕರೊಬ್ರು, ಪಾಪ ಬಹಳ ವಯಸ್ಸಾಗಿರೋ ಹಿರಿಯ ನಾಗರಿಕರೊಬ್ರು, ಅಜ್ಜಿ ಒಬ್ರು ಬಂದು ವೋಟ್ ಮಾಡಿದ್ದಾರೆ. ಅವರ ಸ್ಪಿರಿಟ್ ನೋಡಿ, ನಾನು ಮತ ಚಲಾಯಿಸಬೇಕು ಅನ್ನುವಂತ ಅವರ ಒಂದು ಸ್ಫೂರ್ತಿ ಎಲ್ರಿಗೂ ಕೂಡ ಪ್ರೇರಣಾದಾಯಕ ಅಂತಾನೆ ಹೇಳ್ಬೇಕು. ಹಿರಿಯ ನಾಗರಿಕರೊಬ್ರು ತಮ್ಮ ವೋಟರ್ ಐಡಿಯನ್ನ ಇಟ್ಕೊಂಡು ಬಂದು ವೋಟ್ ಮಾಡಿರೋದನ್ನ ಗಮನಿಸಬಹುದು. ಮತ್ತೊಂದೆಡೆ ಅತ್ಯಂತ ಹಿರಿಯ ರಾಜಕೀಯ ಮುಖಂಡ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಬಂದು ವೋಟ್ ಮಾಡಿದ್ದಾರೆ. ಸುಮಾರು 7 ಗಂಟೆ 12 ನಿಮಿಷಗಳಷ್ಟೇ ಬಾಕಿ ಇದೆ ಮತದಾನ ಮಾಡೋದಕ್ಕೆ. ವೀಕ್ಷಕರೇ, ನೀವು ಕೂಡ ಬನ್ನಿ, ಮತದಾನ ಮಾಡಿ. ಮತದಾನ ಮಾಡೋದ್ರಿಂದಾಗಿ ನಮ್ಮ ಕರ್ತವ್ಯವನ್ನ ನಾವು ನಿಭಾಯಿಸಿದ ಹಾಗಾಗುತ್ತೆ. ಎಂತೆಂತ ಹಿರಿಯ ನಾಗರಿಕರು, ಎಷ್ಟೆಷ್ಟು ವಯಸ್ಸಾಗಿರೋರು ಪಾಪ ಬಿಸಿಲು ಅನ್ನೋದನ್ನು ಕೂಡ ಲೆಕ್ಕಿಸದೆ ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ. ತಮ್ಮ ದೈಹಿಕ ನ್ಯೂನತೆಗಳನ್ನು ಮರೆತು ಜನರೆಲ್ಲರೂ ಕೂಡ ಬಂದು ಮತದಾನ ಮಾಡ್ತಾ ಇದ್ದಾರೆ. ಹಾಗಾಗಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಸಾಧ್ಯ ಆದರೆ ನಾವು ಕೂಡ ರಾಜಕೀಯವಾಗಿ ಜಾಗೃತರಾಗಿರ್ತಕ್ಕಂಥ ಒಂದು ಅವಕಾಶ ಒದಗಿ ಬರುತ್ತೆ. ಒಟ್ಟಾರೆಯಾಗಿ ನೋಡಬಹುದು, ಪುರುಷರು, ಮಹಿಳೆಯರು, ಹಿರಿಯರು, ಕಿರಿಯರು, ಶ್ರೀಮಂತರು, ಬಡವರು ಪ್ರತಿಯೊಬ್ಬರು ಕೂಡ ಬಂದು ವೋಟ್ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ಹಿರಿಯ ನಾಗರಿಕರು, ಅಜ್ಜಿ ಒಬ್ರು ಬಂದು ವೋಟ್ ಮಾಡೋದಕ್ಕೆ ಬರ್ತಿರೋದನ್ನ ಗಮನಿಸಬಹುದಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ತನ್ನ ಪ್ರತಿನಿಧಿಯನ್ನ ಚುನಾಯಿಸುವಂತಹ ಅವಕಾಶವನ್ನ ಒದಗಿಸಿಕೊಟ್ಟಿದೆ. ಅತ್ಯಂತ ಸುವರ್ಣಾವಕಾಶ ಇದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ದೇಶದ ಆಡಳಿತದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋದಕ್ಕೆ ವ್ಯವಸ್ಥೆ ಒದಗಿಸಿಕೊಟ್ಟಿರ್ತಕ್ಕಂಥ ಅವಕಾಶ. ಇದನ್ನ ನಾವು ಬಳಸ್ಕೊಳ್ಬೇಕು. ನೋಡ್ತಾ ಇದ್ವಿ, ತುಮಕೂರಲ್ಲಿ ಪ್ರತಿಸ್ಪರ್ಧಿಗಳಿಬ್ಬರು ಕೂಡ ವೋಟ್ ಮಾಡ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆ ಹಾಸನದಲ್ಲಿ ದೇವೇಗೌಡರು, ಮತ್ತೊಂದ್ ಕಡೆ ತುಮಕೂರಿನಲ್ಲಿ ಬಸವರಾಜ್ ಅವರು. ದೇವೇಗೌಡರು ಇದೀಗ ಮಾಧ್ಯಮಗಳಿಗೆ ಮಾತಾಡ್ತಿದ್ದಾರೆ. ಹೊಳೆನ ಶಿಬಿರದ ಕ್ಷೇತ್ರದಲ್ಲಿ ಸಮಾಧಾನ ಇದೆ. ಹೊಳೆನ ಶಿಬಿರದ ಕ್ಷೇತ್ರದಲ್ಲಿ ನನ್ನ ಸ್ವಂತ ಗ್ರಾಮ ಹರದನಹಳ್ಳಿ. ನಾನು ಆಂಜನೇಯ ಕೋಆಪರೇಟಿವ್ ಸೊಸೈಟಿಯ 1954-55ರಿಂದ ತಾಲೂಕು ಬೋರ್ಡ್ ಮೆಂಬರ್ ಆಗಿ, ಹಾಗೆ ಅನೇಕ ಸಂಘ ಸಂಸ್ಥೆಗಳಲ್ಲಿ 1954-55ರಿಂದ